ದೇವರನ್ನು ಸ್ಮರಿಸಿಕೊಳ್ಳುತ್ತಾ ಕಲ್ಲೇಗದ ಸಾನ್ನಿಧ್ಯಕ್ಕೆ ತಲೆಬಾಗುತ್ತಾ ಟೀಮ್ ಕಲ್ಲೇಗ ಟೈಗರ್ಸ್ ವತಿಯಿಂದ ಇವತ್ತು KMCಯ ಆಸ್ಪತ್ರೆಯ ಸಹಯೋಗದಲ್ಲಿ ಆಯೋಜಿಸಿರ್ತಕ್ಕಂಥ ಈ ರಕ್ತದಾನ ಶಿಬಿರದ ಉದ್ಘಾಟನೆಯನ್ನು ನೆರವೇರಿಸತಕ್ಕಂಥ ಮಾನ್ಯ ಪುತ್ತೂರಿನ ಜನಪ್ರಿಯ ಶಾಸಕರೇ, ಅದೇ ರೀತಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳೇ ಹಾಗೂ ಈ ಕಲ್ಲೇಗ ಟೈಗರ್ಸಿನ ಎಲ್ಲ ಯುವಕರೇ, ಇವತ್ತು ಅಕ್ಷಯ್ ಅವರ ಜನ್ಮದಿನ. ನಾವೆಲ್ಲ ಇವತ್ತು ಅದೇ ರೀತಿ ನಾವು ಡಾಕ್ಟರ್ಸ್ ಡೇ ಮತ್ತು ಪತ್ರಿಕಾ ದಿನವನ್ನು ಎರಡನ್ನು ಕೂಡ ಆಚರಣೆ ಮಾಡ್ತಾ ಇರುವಂಥ ಒಂದು ದಿವಸ. ಇವತ್ತು ರಕ್ತದಾನವನ್ನು ಮಾಡುವುದರ ಮೂಲಕ ನಾವೆಲ್ಲ ಯುವಕರ ತಂಡ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತು ಒಂದು ಅಶಕ್ತರಿಗೆ ನೆರವಾಗುವಂತಹದ್ದು, ಒಂದು ಗೃಹ ನಿರ್ಮಾಣವನ್ನು ಮಾಡುವುದರ ಮೂಲಕ, ಆ ವಾಗ್ದಾನವನ್ನು ಮಾಡುವುದರ ಮೂಲಕ ಇವತ್ತು ಮಾರ್ಗದರ್ಶನವಾಗಿರ್ತಕ್ಕಂಥ ಕೆಲಸವನ್ನು ಇವತ್ತು ಈ ಯುವಕರ ತಂಡ ಮಾಡಿದೆ. ಅದಕ್ಕೋಸ್ಕರ ನಾನು ಅವರೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಅದರ ಜೊತೆಗೆ ಇವತ್ತು ಒಂದು ಮಾತನ್ನು ನಾವಿಲ್ಲಿ ಉಲ್ಲೇಖ ಮಾಡಲೇಬೇಕು. ಕೇವಲ ಅಕ್ಷಯ್ ಅವರನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ, ನಮ್ಮೆಲ್ಲರಿಗೆ ನೋವಿದೆ. ಆದರೆ ಒಂದು ಮಾತು ಬಹಳ ಸ್ಪಷ್ಟವಾಗಿರುವಂಥದ್ದು ಏನು ಅಂತ ಕೇಳಿದರೆ, ಯಾವ ರೀತಿ ಅಕ್ಷಯ್ ಅವರ ಹೆಸರಿನಲ್ಲಿ ನಾವೀಗ ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರಾ, ಯಾವ ರೀತಿಯಾಗಿ ಸಮಾಜಕ್ಕೆ ಉಪಯುಕ್ತವಾಗುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೋ, ಅದರ ಜೊತೆಗೆ ಅವರ ಆ ದಾರುಣ ಸಾವಿಗೆ ಯಾರು ಕಾರಣರಾಗಿರ್ತಾರೆ ಅವರಿಗೂ ತಕ್ಕ ಶಿಕ್ಷೆಯನ್ನು ಕೊಡಿಸುವಂಥ ಕೆಲಸವನ್ನು ಕಾನೂನಿನ ಮೂಲಕ ಇವತ್ತು ಈ ಕಲ್ಲೇಗ ಟೈಗರ್ಸಿನ ಯುವಕರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಉಲ್ಲೇಖವನ್ನು ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಯಾಕೆ ಅಂತ ಕೇಳಿದರೆ, ಸಹಜವಾಗಿ ಇವತ್ತು ಇನ್ನೊಂದು ಇಡೀ ದೇಶದಲ್ಲಿ ಒಂದು ದೊಡ್ಡ ಮಹತ್ತರವಾದ ಬೆಳವಣಿಗೆ ಒಂದು ಏನಾಗಿದೆ ಅಂತ ಕೇಳಿದರೆ, ಹೊಸ ಕ್ರಿಮಿನಲ್ ಲಾ ಇವತ್ತು ಏನು ಕಾನೂನಿನಲ್ಲಿ ಒಂದು ಮಹತ್ತರವಾದಂಥ ಒಂದು ಬದಲಾವಣೆ ಇವತ್ತಿನಿಂದ ಆರಂಭಗೊಂಡಿದೆ. ಪ್ರಾಯಶಃ ಆ ಬದಲಾವಣೆ ಏನು ಅಂತ ಕೇಳಿದರೆ, ಯಾವುದೇ ಪ್ರಕರಣಗಳು ನಡೆದರೂ ಕೂಡ 4 ತಿಂಗಳ ಒಳಗಾಗಿ ಆ ಪ್ರಕರಣಗಳು ಇತ್ಯರ್ಥ ಆಗಬೇಕು ಅನ್ನುವಂಥ ಒಂದು ಕಾನೂನಿನಲ್ಲಿ ಭಾರಿ ದೊಡ್ಡ ಬದಲಾವಣೆ ಮತ್ತು ಒಂದಷ್ಟು ಕಟ್ಟುನಿಟ್ಟಿನ ಕಾನೂನು ಕ್ರಮಗಳನ್ನು ಜರುಗಿಸುವಂಥ ಉದ್ದೇಶದಲ್ಲಿ IPC ಮತ್ತು CRPCಯಲ್ಲಿ ಭಾರಿ ದೊಡ್ಡ ಒಂದು ಅಮೆಂಡ್ಮೆಂಟನ್ನು ಇವತ್ತಿನಿಂದ ಜಾರಿಗೆ ಬರ್ತಾ ಇದೆ. ಈ ಹೊತ್ತಿನಲ್ಲಿ ನಾವು ಉಲ್ಲೇಖ ಮಾಡಬೇಕು, ಯಾವಾಗಲೂ ಹುಡುಗರು ಕೂತಾಗ ಮಾತಾಡುವಂಥದ್ದು ಸಹಜವಾಗಿ ಒರಿಯಾಗ ಪಾಡಿಯ ಮಾರ್ರೆ ಪಾಡಂಡ ಆಗ ಚಾರ್ಜ್ ಶೀಟ್ ಆಗಿ ಬೆಟ್ಟಿಗೆ ಐಪಿದೇ ಬರುವೆ ದಲ ತೊಂದರೆ ಇಜ್ಜಿ ಚಾರ್ಜ್ ಶೀಟ್ ಆಯು ಸ್ವಲ್ಪ ದಿನ ಒಂಜಿ ಮ್ಯಾಕ್ಸಿಮಮ್ ಅಂಡ ಒಂಜಿ ವರ್ಷದುಲೈ ಐಪಿದೇ ಬರೋಳಿ ಪಾಡ್ನಾಯ ಅಂತ. ಆದರೆ ನೆನಪಿಟ್ಟುಕೊಳ್ಳಿ, ಅಕ್ಷಯ್ ಕಲ್ಲೇಗ ಅವರ ಪ್ರಕರಣದ ಆದ ನಂತರ ಅದು ಚಾರ್ಜ್ ಶೀಟ್ ಆಗ್ತದೆ. ಚಾರ್ಜ್ ಶೀಟ್ ಆದ ನಂತರ ಯಾರು ಈ ಘೋರವಾದ ಕೃತ್ಯವನ್ನು ಮಾಡಿದ್ದಾರೆ ಅಂಥ ಆರೋಪಿತರು ತಾವು ಜಾಮೀನಿಗೆ ಪ್ರತಿಷ್ಠಿತ ವಕೀಲರ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಆದರೆ ನ್ಯಾಯಾಂಗ ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿದೆ ಮತ್ತು ಪೊಲೀಸರು ಈ ತನಿಖೆಯನ್ನು ಎಷ್ಟು ಗಟ್ಟಿಯಾಗಿ ಮಾಡಿದ್ದಾರೆ ಅಂತ ಹೇಳಿದರೆ, ಪುತ್ತೂರಿನ ಕೋರ್ಟಿನಲ್ಲಿ ಜಾಮೀನು ನಿರಾಕರಣೆ ಆಗ್ತದೆ. ಅದಾದ ನಂತರ ಹೈಕೋರ್ಟ್ನ ಮೊರೆ ಹೋಗ್ತಾರೆ. ದೊಡ್ಡ ದೊಡ್ಡ ವಕೀಲರುಗಳನ್ನು ಹಿಡ್ಕೊಂಡು ಹೈಕೋರ್ಟ್ನಲ್ಲೂ ಕೂಡ ಜಾಮೀನಿಗೆ ಟ್ರೈ ಮಾಡ್ತಾರೆ. ನಾನು ಉಲ್ಲೇಖ ಮಾಡಬೇಕು, ವಿಶೇಷವಾಗಿ ರಾಜಶೇಖರ್ ಇಲಿಯಾರ್ ಅನ್ನತಕ್ಕಂಥ ಒಬ್ಬ ವಕೀಲರನ್ನು ನಾವು ಅಸಿಸ್ಟಿಂಗ್ ದ ಪ್ರಾಸಿಕ್ಯೂಷನ್ ಅಂತ ಕರಿತೇವೆ ಕಾನೂನು ಭಾಷೆಯಲ್ಲಿ. ಆ ವಕೀಲರ ಮೂಲಕ ಈ ಕಲ್ಲೇಗದ ಹುಡುಗರು ಅವರನ್ನು ಅಪ್ರೋಚ್ ಆಗ್ತಾರೆ. ಈ ಕೇಸಿನಲ್ಲಿ ತಾವು ಪ್ರಾಸಿಕ್ಯೂಷನ್ನ ಅಸಿಸ್ಟ್ ಮಾಡಿ ಆರ್ಗ್ಯುಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ಜಡ್ಜರ ಮುಂದೆ ಈ ಪ್ರಕರಣಕ್ಕೆ ಬರುವಂಥ ಸಂದರ್ಭದಲ್ಲಿ ಸಮರ್ಥವಾಗಿರುವಂಥ ಒಂದು ಆರ್ಗ್ಯುಮೆಂಟನ್ನು ಅವರು ಮಂಡನೆ ಮಾಡ್ತಾರೆ ಮತ್ತು ಅದರ ಪರಿಣಾಮವಾಗಿ ಅವರಿಗೆ ಯಾರು ಆರೋಪಿತರಿದ್ದಾರೆ ಅವರಿಗೆ ಜಾಮೀನು ನಿರಾಕರಣೆ ಆಗ್ತದೆ. ಇದರ ಜೊತೆಗೆ ಇನ್ನೊಂದು ಜಡ್ಜ್ಮೆಂಟ್ನಲ್ಲಿ ಇನ್ನೊಂದು ಅಂಶವನ್ನು ಅವರು ಉಲ್ಲೇಖ ಮಾಡ್ತಾರೆ. ನಾನು ಹಾಗೆ ಹೇಳಿದೆಲ್ಲ ಪಾಂಡ ಬೇಗ ಬರೋಳಿ ಅಂತ. ಅವರು ಏನು ಉಲ್ಲೇಖ ಮಾಡ್ತಾರೆ ಅಂದರೆ, ಕೋರ್ಟಿನ ಮುಂದೆ ಈ ಪ್ರಕರಣ ಟ್ರಯಲ್ ಆಗಬೇಕು. ಟ್ರಯಲ್ ಆದ ನಂತರ ಅದರಲ್ಲಿ ಅವರಿಗೆ ಏನು ಲೂಪ್ ಹೋಲ್ಸ್ ಇದೆ ಅಂತ ಆದರೆ ಆ ಸಂದರ್ಭದಲ್ಲಿ ಅವರು ಟ್ರೈ ಮಾಡಬಹುದು ಅಂತ.
ಅಂದರೆ ಇನ್ನೂ ಒಂದಷ್ಟು ವರ್ಷಗಳ ಕಾಲ ಈ ಪ್ರಕರಣ ಕೋರ್ಟ್ನಲ್ಲಿ ನಡೀಲಿಕ್ಕಿದೆ. ಅಲ್ಲಿವರೆಗೆ ಯಾರಿಗೂ ಯಾವ ಭಯ ಬೇಡ, ಅವರು ಖಂಡಿತವಾಗಿಯೂ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದರ ಜೊತೆಗೆ ಇನ್ನೊಂದು ಸಂಕಲ್ಪವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಏನು ಅಂತ ಕೇಳಿದರೆ, ಕಾನೂನಿನ ವ್ಯವಸ್ಥೆಯಲ್ಲಿ ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅವರಿಗೆ 302 ಪ್ರಕಾರ ಏನು ಶಿಕ್ಷೆ ಇದೆ, ಅಥವಾ ಆ ಘೋರ ಕೃತ್ಯ, ಅದು ಬ್ರೂಟಲ್ ಮರ್ಡರ್ ಅಂತ ನಾವು ಕರಿತೇವೆ, ಆ ಪ್ರಕರಣವನ್ನು ಮಾಡಿದಂಥವರಿಗೆ ಜೀವಾವಧಿ ಅಂತ ಶಿಕ್ಷೆ ಇದೆ, ಮರಣದಂಡನೆ ಅಂತ ಶಿಕ್ಷೆ ಇದೆ. ಆ ಶಿಕ್ಷೆಯನ್ನು ಕೊಡಿಸಿಯೇ ಸಿದ್ಧ ಅನ್ನುವಂಥ ಸಂಕಲ್ಪವನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಮಾಡ್ತೇವೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಾನು ಅವರ ಮನೆಯವರಿಗೆ ನಾವೊಂದು ಮಾತನ್ನು ಈ ಹಿಂದೆ ಕೂಡ ಕೊಟ್ಟಿದ್ದೇವೆ. ಖಂಡಿತವಾಗಿಯೂ ನಾವು ನಿಮ್ಮ ಜೊತೆಗೆ ಪ್ರತಿ ಹಂತದಲ್ಲೂ ಪ್ರತಿ ಸಂದರ್ಭದಲ್ಲೂ ನಾವಿದ್ದೇವೆ. ಮಾತ್ರ ಅಲ್ಲ, ಇವತ್ತು ಗೃಹ ನಿರ್ಮಾಣದ ವಾಗ್ದಾನವನ್ನು ಮಾಡಿದ್ದಾರೆ. ವಿಶೇಷವಾಗಿ ನಾವು ಇನ್ನೊಂದು ವಿಷಯವನ್ನು ನಾನು ಉಲ್ಲೇಖ ಮಾಡಬೇಕು. ಈ ಪ್ರಕರಣದಲ್ಲಿ ನಮಗೂ ಕೂಡ ಪುತ್ತೂರಿನ ಶಾಸಕರು ಬಹಳ ದೊಡ್ಡದಾದಂಥ ಒಂದು ಉಪಕಾರವನ್ನು ಮಾಡಿದ್ದಾರೆ. ನಾನಲ್ಲಿ ಸ್ಮರಣೆ ಮಾಡದಿದ್ದರೆ ಅದು ಇಡೀ ತಂಡದ ಪರವಾಗಿ ನಾನು ಸ್ಮರಣೆಯನ್ನು ಮಾಡಿಕೊಳ್ಬೇಕು. ಈ ಪ್ರಕರಣದಲ್ಲಿ ಪುತ್ತೂರಿನಲ್ಲೂ ಕೂಡ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ SBP ಅವರ ನೇಮಕ ಆಗಿದೆ. ನೇಮಕ ಆಗಲಿಕ್ಕೆ ಕರ್ನಾಟಕ ಸರ್ಕಾರ, ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು, ಅದರ ಜೊತೆಗೆ ಉಳ್ಳಾಲದ ಶಾಸಕರು ಮತ್ತು ಸ್ಪೀಕರ್ ಅವರಾಗಿರ್ತಕ್ಕಂಥ UT ಖಾದರ್ ಅವರು ಕೂಡ ನಮ್ಮ ಶಾಸಕರ ಮನವಿಗೆ ಸ್ಪಂದನೆಯನ್ನು ಮಾಡಿ ತಕ್ಷಣಕ್ಕೆ ಸರ್ಕಾರ ಅದರಲ್ಲಿ ತಾನು ಬೆಳವಣಿಗೆಯನ್ನು ಕೊಟ್ಟು ಸ್ಪೆಷಲ್ ಪ್ರಾಸಿಕ್ಯೂಟರ್ ಆಗಿ ಮಾನ್ಯ EDಯ ಪ್ರಾಸಿಕ್ಯೂಟರ್ ಆಗಿರ್ತಕ್ಕಂಥ ಮಹೇಶ್ ಕಜೆ ಅವರನ್ನು ಕೂಡ ನೇಮಕ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದೆ. ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರಕ್ಕೆ, ಮಾನ್ಯ ಶಾಸಕರಿಗೆ ಮತ್ತು ಇದಕ್ಕೆ ಸಹಕರಿಸಿದ ಎಲ್ಲರಿಗೆ ನಾನು ಅಭಿನಂದನೆಗಳನ್ನು ಕೂಡ ಕಲ್ಲೇಗ ಟೈಗರ್ಸ್ನ ವತಿಯಿಂದ ಸಲ್ಲಿಸ್ತೇನೆ. ಮತ್ತೊಂದು ಉತ್ತಮವಾದಂಥ ಕಾರ್ಯ, ನಾವೆಲ್ಲ ಜೊತೆಯಾಗಿದ್ದೇವೆ ಅಂತ ಹೇಳ್ತಾ ಧನ್ಯವಾದಗಳು. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ